ಹಕ್ಕಿ ಹಾರುತ್ತಿದೆ ನೋಡಿದೀರಾ? ಇಲ್ಲಿ ಹಕ್ಕಿ ಎಂದರೆ ಸಾಮಾನ್ಯವಾದ ಪಕ್ಷಿಯಲ್ಲ, ಅದು ಕಾಲಪುರುಷ ಅಥವಾ ಸಮಯ. ಕಾಲ ಯಾರಿಗೂ ಕಾಯುವುದಿಲ್ಲ, ಅದು ಸದಾ ಚಲನಶೀಲ ಎಂಬ ಮಹತ್ತರವಾದ ಸತ್ಯವನ್ನ ಕವಿ ಬೇಂದ್ರೆ ಬಹಳ ಸ್ವಾರಸ್ಯಕರವಾಗಿ ಇಲ್ಲಿ ವರ್ಣಿಸಿದ್ದಾರೆ. ಈ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಕವಿತೆಯು ಕನ್ನಡ ಸಾಹಿತ್ಯದ ಅತ್ಯಂತ ಅದ್ಭುತ ಭಾವಗೀತೆಗಳಲ್ಲಿ ಒಂದು. ಅವರ ಗರಿ ಸಂಕಲನದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಕಾಲ ಹಕ್ಕಿಯ ಸ್ವರೂಪ ಹಗಲು ರಾತ್ರಿಗಳ ಸೃಷ್ಟಿ. ಈ ಕಾಲವೆಂಬ ಹಕ್ಕಿ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿಯೇ ದಿನರಾತ್ರಿಗಳನ್ನ ಸೃಷ್ಟಿಸುತ್ತಾ ಯುಗ ಯುಗಗಳನ್ನ ದಾಟಿ ಹಾರುತ್ತಿದೆ. ಈ ಹಕ್ಕಿಗೆ ಕಪ್ಪು ಮತ್ತು ಬೆಳುಪು ಬಣ್ಣದ ಗರಿಗಳಿವೆ. ಇದು ಹಗಲು ಮತ್ತು ರಾತ್ರಿಗಳ ಸಂಕೇತವಾಗಿದೆ. ಹಾಗೆಯೇ ಇದಕ್ಕೆ ಕೆಂಪು ಮತ್ತು ಹೊಂಬಣ್ಣದ ರೆಕ್ಕೆಗಳಿವೆ. ಇದು ಮುಂಜಾನೆ ಮತ್ತು ಮುಸ್ಸಂಜೆಯ ಬಣ್ಣವನ್ನ ಸೂಚಿಸುತ್ತದೆ. ಬ್ರಹ್ಮಾಂಡವೇ ಅದರ ಆಕಾರ, ಕಾಸ್ಮಿಕ್ ಸ್ವರೂಪ. ಈ ಹಕ್ಕಿ ಎಷ್ಟು ದೊಡ್ಡದು ಗೊತ್ತೇ? ನೀಲಾಕಾಶವೇ ಈ ಹಕ್ಕಿಯ ಮೈಬಣ್ಣ. ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳೇ ಈ ಹಕ್ಕಿಯ ಕೊರಳಿನ ಮಾಲೆ. ಪ್ರಪಂಚವನ್ನ ಬೆಳಗುವ ಸೂರ್ಯ ಮತ್ತು ಚಂದ್ರರೇ ಈ ಕಾಲ ಹಕ್ಕಿಯ ಎರಡು ಕಣ್ಣುಗಳು. ಇತಿಹಾಸವನ್ನ ಬದಲಿಸುವ ಶಕ್ತಿ, ಸಾಮ್ರಾಜ್ಯಗಳ ಪತನ. ಕಾಲದ ಮುಂದೆ ಯಾರೂ ದೊಡ್ಡವರಲ್ಲ. ಈ ಹಕ್ಕಿ ಪ್ರಬಲವಾದ ಸಾಮ್ರಾಜ್ಯಗಳೆಂಬ ತೆನೆಗಳನ್ನ ಕುಕ್ಕಿ ತಿಂದಿದೆ. ಅಹಂಕಾರದಿಂದ ಮೆರೆಯುತ್ತಿದ್ದ ಎಷ್ಟೋ ಸಾರ್ವಭೌಮರ ತಲೆಯ ಮೇಲೆ ಕುಕ್ಕಿ ಅವರ ಸಾಮ್ರಾಜ್ಯಗಳನ್ನ ಮಣ್ಣು ಪಾಲು ಮಾಡಿದೆ. ಇದು ಬ್ರಿಟಿಷರಂತಹ ಸಾಮ್ರಾಜ್ಯಶಾಹಿಗಳ ಆಡಳಿತವೂ ಒಂದು ದಿನ ಕಾಲಗರ್ಭದಲ್ಲಿ ನಾಶವಾಗುತ್ತದೆ ಎಂಬ ಸ್ವಾತಂತ್ರ್ಯದ ಆಶಯವನ್ನ ಸೂಚಿಸುತ್ತದೆ. ಹೊಸ ಯುಗದ ನಾಂದಿ, ಹೊಸ ಪೀಳಿಗೆಗೆ ಹಾರೈಕೆ. ಈ ಹಕ್ಕಿ ಕೇವಲ ವಿನಾಶಕನಲ್ಲ, ಸೃಷ್ಟಿಕರ್ತನೂ ಹೌದು. ಹಳೆಯ ಯುಗಗಳ ಕಷ್ಟದ ಹಣೆಬರಹವನ್ನ ಒರೆಸಿ ಹಾಕಿ ಹೊಸ ಮನ್ವಂತರದ, ಹೊಸ ಕಾಲದ ಭಾಗ್ಯದ ಬಾಗಿಲನ್ನ ಇದು ತೆರೆಯುತ್ತದೆ. ತನ್ನ ರೆಕ್ಕೆಗಳನ್ನ ಬೀಸುತ್ತಾ ಹೊಸ ಜನಾಂಗದ ಎಳೆಯ ಮಕ್ಕಳಿಗೆ, ಆ ಹೊಸಗಾಲದ ಹಸು ಮಕ್ಕಳಿಗೆ ಚೈತನ್ಯ ತುಂಬಿ ಹರಿಸುತ್ತದೆ. ವಿಜ್ಞಾನ ಮತ್ತು ಮಾನವನ ಭವಿಷ್ಯದ ಮುನ್ನೋಟ. ಬೇಂದ್ರೆಯವರ ಈ ಕವಿತೆಯಲ್ಲಿ ಅದ್ಭುತವಾದ ವೈಜ್ಞಾನಿಕ ದೃಷ್ಟಿಕೋನವಿದೆ. ಈ ಕಾಲ ಹಕ್ಕಿಯು ಕೇವಲ ಭೂಮಿಗೆ ಸೀಮಿತವಾಗಿಲ್ಲ. ಇದು ಶುಕ್ರ ಗ್ರಹವನ್ನ, ಅಂದರೆ ಬೆಳ್ಳಿಯ ಹಳ್ಳಿ ದಾಟಿ ಚಂದ್ರಲೋಕದ ಆ ತಿಂಗಳೂರಿನ ನೀರನ್ನ ಹೀರಿ ಮಂಗಳ ಗ್ರಹದ, ಅಂದರೆ ಮಂಗಳ ಲೋಕದ ಅಂಗಳದಲ್ಲಿಯೂ ಆಟವಾಡುತ್ತದೆ. ಬ್ರಹ್ಮಾಂಡದ ಅಂಚನ್ನ ಮುಟ್ಟಿ ಅದರಾಚೆಗೂ ತನ್ನ ಕೊಕ್ಕನ್ನ ಚಾಚುತ್ತಿದೆ. ಇದು ಮಾನವನು ಮುಂದೊಂದು ದಿನ ಬಾಹ್ಯಾಕಾಶವನ್ನ ಭೇದಿಸಿ ಚಂದ್ರ ಮಂಗಳ ಗ್ರಹಗಳಿಗೆ ಕಾಲಿಡುತ್ತಾನೆ ಎಂಬ ಕವಿಯ ದಿವ್ಯ ದೃಷ್ಟಿಯಾಗಿದೆ. ಒಟ್ಟಾರೆ ಈ ಕವಿತೆಯ ಒಳನೋಟ ಬೇಂದ್ರೆಯವರು ಕಾಲದ ಓಟವನ್ನ ಹಾರುವ ಹಕ್ಕಿಗೆ ಸಮೀಕರಿಸಿದ್ದಾರೆ. ಕಾಲವು ನಿರಂತರ, ಪ್ರಬಲವಾದ ಸಾಮ್ರಾಜ್ಯಗಳು ಉರುಳುತ್ತವೆ, ಹೊಸ ಜನಾಂಗ ಹುಟ್ಟುತ್ತದೆ, ವಿಜ್ಞಾನವು ಬೆಳೆದು ಮನುಷ್ಯ ಗ್ರಹ ತಾರೆಗಳನ್ನ ಮುಟ್ಟುತ್ತಾನೆ. ಇವೆಲ್ಲವೂ ಕಾಲಚಕ್ರದ ತಿರುಗುವಿಕೆಯಲ್ಲಿ ನಡೆಯುವ ಸಹಜ ಪ್ರಕ್ರಿಯೆಗಳು. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಈ ಕಾಲಚಕ್ರದ ಎದುರು ತಲೆಬಾಗಲೇಬೇಕು ಎಂಬ ಆಳವಾದ ದಾರ್ಶನಿಕ ಸತ್ಯವನ್ನ ಈ ಕವಿತೆ ಮನದಟ್ಟು ಮಾಡುತ್ತದೆ.